ಎಲ್ಲ ಇಲಾಖೆಯ ಮುಖ್ಯಸ್ಥರನ್ನ ಮತ್ತು BTDಯ ಏನು ಅಲ್ಲಿ ಮುಖ್ಯಸ್ಥರನ್ನ ಕರೆದು ಅಲ್ಲಿ ವಿಚಾರಗಳನ್ನು ತಿಳ್ಕೊಂಡು ಅದಕ್ಕೇನು ನ್ಯಾಯಯುತವಾದ ಒಂದು ಬೇಡಿಕೆಯನ್ನು ಈಡೇರಿಸೋದಕ್ಕೆ ನನ್ನ ಕೈಲಿ ಸಾಧ್ಯ ಇದೆ, ಅದನ್ನು ನಾನು ಖಂಡಿತವಾಗಿ ಮಾಡಿಕೊಡುವಂಥ ಕೆಲಸ ಮಾಡ್ತೀನಿ. ಬಾಗಲಕೋಟೆಗೆ ನೂತನ ಸಚಿವರಾಗಿ ವಿಜಯಾನಂದ ಕಾಶಪ್ಪನವರು ಬಂದಿರೋದು ಸದ್ಯ ಇಲ್ಲಿನ ಜನಕ್ಕೆ ಸಂತಸ ತಂದಿದೆ. ಸದ್ಯ ಅಭಿವೃದ್ಧಿ ಕೆಲಸಗಳತ್ತ ವಿಜಯಾನಂದ ಕಾಶಪ್ಪನವರು ದಾಪಗಳನ್ನು ಹಾಕ್ತಾ ಇದ್ದಾರೆ. ಸದ್ಯ ಅವ್ರು ನಮ್ಮದು ಇದ್ದಾರೆ, ಅವ್ರು ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಮುಖ್ಯವಾಗಿ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಅಥವಾ ಬಾಗಲಕೋಟೆ ಸುತ್ತಮುತ್ತಲಿನ ಮತಕ್ಷೇತ್ರಗಳು ಇಚ್ಛೆಯಂತೆ ತಾವು ಉಸ್ತುವಾರಿ ಸಚಿವರಾಗಿದ್ದೀರಿ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇಲ್ಲಿನ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ? ಹಾಗೆ ನಿಮ್ಮ ಮುಂದಿರುವಂತಹ ಸವಾಲುಗಳೇನು ಮುಖ್ಯವಾಗಿ ಬಾಗಲಕೋಟೆಯಲ್ಲಿ? ನೋಡು, ಮೊದಲೆದ್ದು ನಾನು ಜಿಲ್ಲೆಯ ಸಮಸ್ತ ಸಮುದಾಯಕ್ಕೆ, ಎಲ್ಲ ಸಮುದಾಯಗಳು ಇವತ್ತೇನು ನನ್ನ ಬೆಂಬಲಿಸಿ ಹಾರೈಸಿ ಆಶೀರ್ವದಿಸಿ ಇವತ್ತು ಸಚಿವರನ್ನಾಗಿ ನನಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಮಹತ್ವವಾದ ಜವಾಬ್ದಾರಿಯನ್ನು, ಯಾಕಂದರೆ ಜಿಲ್ಲಾ ಉಸ್ತುವಾರಿ ಸಚಿವರಂದರೆ ಸಾಮಾನ್ಯ ಅಲ್ಲ. ಇಡೀ ಜಿಲ್ಲೆಯನ್ನು ನಾವು ಸಮಾನವಾಗಿ ಎಲ್ಲ ಜನಾಂಗ, ಎಲ್ಲ ಜಾತಿ ಜನಾಂಗಗಳಿಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸ, ಅದು ಯಾವುದೇ ದೃಷ್ಟಿಯಿಂದ ಆಗಿರ್ಬೋದು. ಆ ಅಭಿವೃದ್ಧಿ ದೃಷ್ಟಿಯಲ್ಲಿ ಖಂಡಿತವಾಗಿ ನನಗೂ ಕೂಡ ಭರವಸೆ ಇದೆ. ಯಾಕಂದರೆ ಹಿಂದೆ ನಮ್ಮ ತಂದೆಯವರು ಕೂಡ ಒಂದು ಸಚಿವರಾಗಿ ಕೆಲಸ ಮಾಡಿದ್ದು ಕೂಡ ನನಗೆ ಅನುಭವ ಇದೆ. ಆ ಅನುಭವದ ಮೇಲೆ ಖಂಡಿತವಾಗಿ ಇಲ್ಲಿ ಏನು ನ್ಯಾಯಯುತವಾಗಿ ಇವತ್ತು ಜನರಿಗೆ ನ್ಯಾಯ ಒದಗಿಸಬೇಕಾಗಿದೆ. ರೈತರಿರ್ಬೋದು ಮುಖ್ಯವಾಗಿ, ಯಾಕಂದರೆ ಬರಗಾಲದ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ರೈತರು ಬೆಳೆಯನ್ನು ಹಾಳು ಮಾಡಿಕೊಂಡಿದ್ದಾರೆ ಮತ್ತು ಮುಳುಗಡೆ ಸಮಸ್ಯೆ ಇದೆ, ಮುಳುಗಡೆಯ ಪರಿಹಾರ ಸಮಸ್ಯೆ ಇದೆ. ಇವೆಲ್ಲವೂ ಕೂಡ ನ್ಯಾಯವನ್ನು ಕೊಡುವಂಥದ್ದು ನನ್ನ ಆದ್ಯ ಕರ್ತವ್ಯ ಆಗಿದೆ. ಖಂಡಿತವಾಗಿ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಇಡೀ ಜಿಲ್ಲೆಯನ್ನು ಇವತ್ತು ಒಗ್ಗಟ್ಟಾಗಿ ಎಲ್ಲ ತಾಲೂಕನ್ನು ಕೂಡ ಸಮಾನವಾಗಿ, ಕೇವಲ ಹುಣಗುಂದಷ್ಟೇ ಅಲ್ಲ, ಎಲ್ಲ ಮತಕ್ಷೇತ್ರಗಳನ್ನು ಕೂಡ ಸಮಾನವಾಗಿ ನೋಡಿ ಅಲ್ಲಿ ಏನು ಬೇಡಿಕೆಗಳಿದ್ದಾವೆ, ಅಲ್ಲಿ ಜನರ ಒಂದು ಆಶಾಭಾವ ಇದೆ, ಅವನ್ನೆಲ್ಲವನ್ನು ಅರ್ಥ ಮಾಡಿಕೊಂಡು ನಡೆಯುವಂಥ ಕೆಲಸ ಮಾಡ್ತೀನಿ. ಖಂಡಿತವಾಗಿ ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೇನೆ. ಸರ್, ಮುಖ್ಯವಾಗಿ ಬಾಗಲಕೋಟೆಯಲ್ಲಿ ನಡುಗಡ್ಡೆ ಸಮಸ್ಯೆ ಅನ್ನುವಂಥದ್ದು, ಬೇರೆ ಬೇರೆ ಸಮಸ್ಯೆಗಳು ನಗರಗಳಲ್ಲೇ ಇದೆ ಅನ್ನುವಂಥದ್ದು, ಹಾಗೆ BTDA ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ಸಮಸ್ಯೆಗಳಿದ್ದಾವೆ ಅನ್ನುವಂಥ ಮಾತುಗಳು ಚರ್ಚೆಯಲ್ಲಿದೆ. ಖಂಡಿತವಾಗಿ ಇದ್ದಾವೆ ಸಮಸ್ಯೆಗಳು, ಇಲ್ಲಾರದೆ ಊರೇ ಇಲ್ಲ ಅಂತ. ಸಮಸ್ಯೆಗಳಿದ್ದಾಗಲೇ ಏನು ಮಾಡಬೇಕು ಅನ್ನೋದು ನಮ್ಮ ಜವಾಬ್ದಾರಿ ಕೂಡ ಅರಿವಾಗುತ್ತೆ. ಖಂಡಿತವಾಗಿ ಆ ಎಲ್ಲ ಸಮಸ್ಯೆಗಳನ್ನು ಇವು ಹಂತ ಹಂತವಾಗಿ ಎಲ್ಲ ಇಲಾಖೆಯ ಮುಖ್ಯಸ್ಥರನ್ನ ಮತ್ತು BTDಯ ಏನು ಅಲ್ಲಿ ಮುಖ್ಯಸ್ಥರನ್ನ ಕರೆದು ಅಲ್ಲಿ ವಿಚಾರಗಳನ್ನು ತಿಳ್ಕೊಂಡು ಅದಕ್ಕೇನು ನ್ಯಾಯಯುತವಾದ ಒಂದು ಬೇಡಿಕೆಯನ್ನು ಈಡೇರಿಸೋದಕ್ಕೆ ನನ್ನ ಕೈಲಿ ಸಾಧ್ಯ ಇದೆ, ಅದನ್ನು ನಾನು ಖಂಡಿತವಾಗಿ ಮಾಡಿಕೊಡುವಂಥ ಕೆಲಸ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ವಿಜಯಾನಂದ ಕಾಶಪ್ಪನವರ ಮಾತುಗಳಾಗಿತ್ತು. ಸದ್ಯ ಬಾಗಲಕೋಟೆಯಲ್ಲಿ ಅನೇಕ ವ್ಯಕ್ತಿಗಳಲ್ಲಿ ಚರ್ಚೆಯಲ್ಲಿರುವಂತಹ ಸಂದರ್ಭದಲ್ಲಿಯೇ ವಿಜಯಾನಂದ ಕಾಶಪ್ಪನವರು ನೂತನವಾಗಿ ಸಚಿವರಾಗಿದ್ದಾರೆ. ಸದ್ಯ ಅನೇಕ ಸುಧಾರಣೆ ಕೆಲಸಗಳನ್ನು ಮಾಡ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಕಾರ್ಯತತ್ಪರತೆಯನ್ನು ಮೆರೆದಿದ್ದಾರೆ. ಸದ್ಯ ನೋಡೋಣ ಮುಂದಿನ ದಿನಮಾನಗಳಲ್ಲಿ ವಿಜಯಾನಂದ ಕಾಶಪ್ಪನವರು ಯಾವ ರೀತಿ ಬಾಗಲಕೋಟೆಯಲ್ಲಿ ಅಭಿವೃದ್ಧಿಯಲ್ಲಿ ಚರ್ಚೆಯಲ್ಲಿರ್ತಾರೆ. ಸದ್ಯ ಕಾದು ನೋಡುವಂತಹ ಸ್ಥಿತಿಗೆ ನಾವು ಹೋಗೋಣ ಅನ್ನುವಂಥ ಹೇಳ್ತಾ ಮತ್ತೆ ಮುಂದಿನ ಒಂದೊಂದು ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ. ನಮಸ್ಕಾರ, ಒಂದೇ ಮಾತು.